ಗ್ರಾಮೀಣ ಪ್ರದೇಶ ಹಾಗೂ ಭೌಗೋಳಿಕ ಸೂಕ್ಷ್ಮ ಪ್ರದೇಶದಲ್ಲಿ ಆರೋಗ್ಯ ವಿಮೆ, ಜೀವ ವಿಮೆ ಸೇರಿದಂತೆ ಸಾಮಾಜಿಕ ಸುರಕ್ಷತಾ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಅವರು 2033ರೊಳಗೆ ದೇಶದ ಎಲ್ಲ ನಾಗರಿಕರಿಗೆ ಆರೋಗ್ಯ ವಿಮೆ ಒದಗಿಸುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರೋಗ್ಯ ವಿಮಾ ಯೋಜನೆಗಳ ಒಳಗೊಳ್ಳುವಿಕೆ ವ್ಯಾಪ್ತಿ ವಿಸ್ತಾರಗೊಳ್ಳುತ್ತಿದ್ದು 25,000 ಗ್ರಾಮ ಪಂಚಾಯಿತಿಗಳನ್ನು ವಿಮೆ ವ್ಯಾಪ್ತಿಗೆ ತರುವ ಯೋಜನೆ ಜಾರಿಗೊಳಿಸಲಾಗಿದೆ. ಭಾರತೀಯ ವಿಮೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಡಿ ಪ್ರತಿ ಗ್ರಾಮ ಪಂಚಾಯಿತಿಯನ್ನು ವಿಮೆ ವ್ಯಾಪ್ತಿಯ ಮೂಲ ಘಟಕ ಎಂದು ಪರಿಗಣಿಸಲಾಗಿದೆ ಎಂದರು. 2024-25ರ ಅವಧಿಯಲ್ಲಿ 1,17,505 ಕೋಟಿ ಮೌಲ್ಯದ ವಿಮೆ ನೋಂದಣಿಯಾಗಿದ್ದು 58 ಕೋಟಿಗೂ ಹೆಚ್ಚು ಜನರು ಈ ವ್ಯಾಪ್ತಿಗೆ ಬಂದಿದ್ದಾರೆ. ಜನಸಾಮಾನ್ಯರ ದೃಷ್ಟಿಯಿಂದ ಪ್ರೀಮಿಯಂ ದರವನ್ನು ಕಡಿಮೆ ಮಾಡಲಾಗಿದ್ದು ಜಿಎಸ್ಟಿ ವಿನಾಯಿತಿ ನೀಡಲಾಗಿದೆ. ವಿಮೆ ಪ್ರೀಮಿಯಂ ಜಾಗತಿಕ ಸರಾಸರಿ $943 ಇದ್ದರೆ ಭಾರತದಲ್ಲಿ ಕೇವಲ $97 ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ, ಜೀವನ್ ವಿಮಾ, ಆಯುಷ್ಮಾನ್ ಭಾರತ್ ಸೇರಿದಂತೆ ವಿವಿಧ ವಿಮಾ ಯೋಜನೆಗಳ ಮೂಲಕ ಬಡವರು ಸೇರಿದಂತೆ ಎಲ್ಲ ವರ್ಗದವರಿಗೆ ಆರೋಗ್ಯ ವಿಮೆ ಒದಗಿಸಲಾಗುತ್ತಿದೆ. ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ವಿಮೆ ಎಲ್ಲರನ್ನೂ ತಲುಪುತ್ತಿದ್ದು ಇವುಗಳ ಪರಿಣಾಮಕಾರಿ ಜಾರಿಗೆ ರಾಜ್ಯ ಸರ್ಕಾರಗಳ ಸಮನ್ವಯ ಅತ್ಯಗತ್ಯ ಎಂದರು. ವಿಮೆ ನಿಯಮವನ್ನು ಉಲ್ಲಂಘನೆ ಮಾಡಿದ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದು ಪ್ರಶ್ನೆಯೊಂದಕ್ಕೆ ಸಚಿವರು ಉತ್ತರಿಸಿದರು. By not taking reasonable care to ensure suitability of the policy, all these are acts of omission and commission on which companies are taken to task. I would like to highlight the fact, sir. In 23-24, 2 crore fine was levied, a penalty. I use the word fine in a bit loose fashion. 2 crore rupees was levied as penalty on an insurance company, Reliance General Insurance Company, for having not done fair practice, unfair business practice. So the honourable member can take such examples. I'll give you 2 more. In 24-25, Bajaj Finance Limited was levied a penalty of 2 crore. HDFC Life Insurance levied a fine of 2 crore. SBI Life Insurance levied a fine of 1 crore, and so on. So action is taken immediately when Royal Sundaram General Insurance 1 crore, and so on. So if insurance cover is extended without obtaining the consent of the insured, they are levied a fine.